ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೋಮವಾರ ಅಷ್ಟಮಿ ಬಂದಿದೆ. ಅಷ್ಟಮಿ ಅಂದರೆ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು, ದುರ್ಗಾದೇವಿಗೆ ಇಷ್ಟವಾಗುವಂಥ ಶಕ್ತಿ ಕೂಡ ಇರುವಂಥ ದಿನ ಹಾಗೂ ಕಾಲಭೈರವನ ದಿನ ಅಂತ ಹೇಳ್ತೀವಿ ನೋಡಿ. ಸೋಮವಾರ ಶಿವಸ್ವಾಮಿಯ ವಿಶೇಷವಾದ ದಿನ. ಸೋಮವಾರ ಶಿವಸ್ವಾಮಿಯನ್ನು ನಾವು ಯಾವ ರೀತಿ ಆರಾಧನೆ ಮಾಡ್ತೀವಿ, ಶಿವಸ್ವಾಮಿಯ ಮತ್ತೊಂದು ರೂಪವೇ ಕಾಲಭೈರವನು. ಅದಕ್ಕೋಸ್ಕರ ಕಾಲಭೈರವನನ್ನು ಹಾಗೂ ವಾರಾಹಿ ದೇವಿಯನ್ನು ಯಾರು ಈ ದಿನಗಳಲ್ಲಿ ದೀಪಾರಾಧನೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಅಥವಾ ಒಂದು ಮಂತ್ರಗಳನ್ನು ಹೇಳ್ಕೊಳ್ತಾರೆ, ಪರಿಹಾರಗಳನ್ನು ಮಾಡ್ಕೊಳ್ತಾರೆ, 8 ದಿಕ್ಕುಗಳಿಂದ ಅವರಿಗೆ ಧನ ಆಕರ್ಷಣೆ ಆಗುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ, ಜಾತಕವೇ ಬದಲಿಸುತ್ತೆ. ನಾವು ಕೆಲವೊಬ್ಬರನ್ನ ನೋಡ್ತೀವಿ ನೋಡಿ, ಅಪ್ಪ ಅವ್ರಿಗೆ ಮುಟ್ಟಿದ್ದೆಲ್ಲ ಬಂಗಾರವೇ, ಎಷ್ಟು ಚೆನ್ನಾಗಾಗ್ಬಿಟ್ರು, ನಮ್ಮ ಕಣ್ಣು ಮುಂದೆನೇ ತುಂಬ ಬಡತನದಲ್ಲಿದ್ದರು, ತುಂಬ ಕಷ್ಟದಲ್ಲಿದ್ದರು, ಇವಾಗ ನೋಡ್ತಾನೆ ಆಕಸ್ಮಿಕವಾಗಿಯೇ ಬಹಳ ಶ್ರೀಮಂತರಾಗ್ಬಿಟ್ರು, ತುಂಬ ಅನುಕೂಲಸ್ಥರಾಗ್ಬಿಟ್ರು. ಹೇಗೆ ಇದೆಲ್ಲ ಸಾಧ್ಯ ಅಂತ ನಾವು ಆಶ್ಚರ್ಯ ಪಡ್ತೀವಿ. ಹೌದು ಸ್ನೇಹಿತರೆ, ಆ ಥರ ನಮಗೆ ಒಂದು ಸರಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಇಷ್ಟ ದೇವರು ಭಗವಂತನು ವಾರಾಹಿ ದೇವಿ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತೆ, ಕೋರ್ಟು ಕೇಸು ಕಚೇರಿಗೆ ಸಂಬಂಧಪಟ್ಟಂತೆ ಶತ್ರುಗಳು ನಮಗೆ ಏನಾದರೂ ತೊಂದರೆಗಳನ್ನು ಕೊಡ್ತಾ ಇದ್ದರೆ ಸೇಮ್ ಇದೇ ಥರನೇ ಕಾಲಭೈರವನು ಅಷ್ಟೇ ಶತ್ರುಗಳನ್ನು ಸಂಹಾರ ಮಾಡುವಂಥದ್ದು, ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು, ನಮ್ಮ ಜೀವನದಲ್ಲಿ ಬಡತನವನ್ನು ಹೋಗಲಾಡಿಸುವಂಥದ್ದು, ಸಿರಿತನವನ್ನು ಕೊಡುವಂಥದ್ದು ಒಂದು ಪರಿಹಾರ ಇದರಲ್ಲಿ ಅಡಗಿದೆ. ಇದನ್ನು ಮಾಡ್ಕೊಂಡು ನೋಡಿ, ನಾವು ನಮ್ಮ ಮನೆಗೆ ದೃಷ್ಟಿ ತಗೊಳ್ಬೇಕು ಅಂದರು, ಮನುಷ್ಯನಿಗೆ ಸಮಸ್ಯೆಗಳು ಬಂದಿದೆ ದೃಷ್ಟಿ ತಗೊಳ್ಬೇಕು ಅಂದರು, ಆರೋಗ್ಯ ದೃಷ್ಟಿಯಿಂದ ನೋಡಿ ನೀವು, ಹಾಗೆ ಮನೆಗೆ ಏನೇ ಸಮಸ್ಯೆಗಳಾಗಿರಬಹುದು ಪ್ರತಿ ಒಂದಕ್ಕೂ ಅದರದ್ದೇ ಆದಂಥ ಒಂದು ಶಕ್ತಿಯನ್ನು ನಿಂಬೆಹಣ್ಣಲ್ಲಿ ಇಟ್ಕೊಂಡಿದೆ. ಗಾಡಿಗೆ ನಾವು ವೆಹಿಕಲ್ಸ್ಗೆ ಪೂಜೆ ಮಾಡಿಸ್ಕೊಳ್ಬೇಕಾದ್ರೆ ಹೊಸದಾಗಿ ತಗೊಂಡಿದ್ರೆ, ನಮಗೇನೆ ಏನೋ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಮನೆಗೆ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಮೊದಲು ನಿಂಬೆಹಣ್ಣಿನಿಂದ ನಾವು ಪರಿಹಾರವನ್ನು ಮಾಡ್ಕೊಳ್ತೀವಿ. ಯಾಕಂದರೆ ನಿಂಬೆಹಣ್ಣು ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗಕ್ಕೆ ದರಿದ್ರ, ಬಡತನ, ಅಲಕ್ಷ್ಮಿ ಮುಖ್ಯವಾಗಿ ಬರೋದಿಲ್ಲ. ಹುಳಿ ಇದಾಗಿರೋದ್ರಿಂದ ಮನೆಯ ಹೊರಗಡೆಯಿಂದನೇ ತಿಂದುಕೊಂಡು ಹಾಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇದನ್ನು ಮಾಡಿಕೊಂಡಾಗ ಅಲಕ್ಷ್ಮಿ ಅಂದ್ರೇ ನಮಗೆ ದರಿದ್ರ ದೇವತೆ. ಆ ಥರ ಇದ್ದಾಗ ಅದನ್ನು ಹೋಗಲಾಡಿಸಿದಾಗ ಸಿರಿ ಸಂಪತ್ತು ಅನ್ನುವಂಥದ್ದು, ಅಷ್ಟೈಶ್ವರ್ಯಗಳು ಅನ್ನುವಂಥದ್ದು, ಶ್ರೀ ಮಹಾಲಕ್ಷ್ಮಿ ಸಂಪತ್ತನ್ನು ತರ್ತಾಳೆ. ಇದನ್ನು ಗಮನಿಸ್ಕೊಳ್ಳಿ. ಒಂದು ನಿಂಬೆಹಣ್ಣನ್ನು ತಗೊಳ್ಳಿ, ಚೆನ್ನಾಗಿರುವಂಥದ್ದು ಹಳದಿ ಕಲ್ಲರಲ್ಲಿ ಇರುವಂಥದ್ದು. ಅಷ್ಟಮಿಯ ದಿನ ಮುಖ್ಯವಾಗಿ ಸ್ನೇಹಿತರೆ ಮರೆಯದೆ ಸಿಂಪಲ್ಲಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾವುದೇ ರೀತಿಯಾದಂಥ ನಾವು ಲಕ್ಷಗಳು ಖರ್ಚು ಮಾಡಿ ಪರಿಹಾರಗಳನ್ನು ಹುಡ್ಕೊಂಡು ಹೋಗಬೇಕು ಅಂತ ಏನೂ ಇಲ್ಲ. ಈ ಸಣ್ಣ ಪರಿಹಾರಗಳಲ್ಲೇ ತುಂಬ ದೊಡ್ಡ ಪರಿವರ್ತನೆ ಇದೆ, ಬಡತನವನ್ನು ಓಡಿಸುತ್ತೆ. ಅದಕ್ಕೆ ನಿಂಬೆಹಣ್ಣನ್ನು ನಮ್ಮ ಮನೆಯ ಬಾಗಿಲತ್ರ ಕಟ್ಟುವಂಥದ್ದು, ಮನೆಗೆ ದೃಷ್ಟಿ ತೆಗೆದು ತುಳಿಯುವಂಥದ್ದು, ಗಾಡಿಗಳಿಗೆ ಕಟ್ಟುವಂಥದ್ದು. ಯಾಕೆ ಇಷ್ಟೊಂದು ವಿಶೇಷತೆ ಅಂದರೆ ಆ ಜಾಗಕ್ಕೆ ಅಲಕ್ಷ್ಮಿ ಬರೋದಿಲ್ಲ, ಬಂದರೂ ಸಮಸ್ಯೆಗಳನ್ನು ಮನೆಯ ಹೊರಗಡೆಯಿಂದ ಹಾಗೇ ಕರ್ಕೊಂಡು ಹೋಗ್ಬಿಡುತ್ತೆ ನಿಂಬೆಹಣ್ಣನ್ನು ಎತ್ಕೊಂಡು. ಅದಕ್ಕೆ ಇದನ್ನು ಮಾಡ್ಕೊಳ್ಳಿ. ಮುಖ್ಯವಾಗಿ ದರಿದ್ರವನ್ನು, ಅಲಕ್ಷ್ಮಿಯನ್ನು ಓಡಿಸುವಂಥದ್ದು. ಇದಕ್ಕೆ ನಮಗೆ ಕಾಡಿಗೆ ಬೇಕಾಗುತ್ತೆ. ಕಾಡಿಗೆ ಇಲ್ಲ ಅಂತ ಹೇಳಿದ್ರೆ ಕಾಜಲ್, ನಾವು ಹೇಳ್ತೀವಲ್ವ, ಕಾಜಲ್ ಇಲ್ಲ ಅಂತ ಹೇಳಿದ್ರೆ ಸ್ಕೆಚ್ ಪೆನ್ ಇದ್ದರೂ ಪರವಾಗಿಲ್ಲ, ಬ್ಲ್ಯಾಕ್ ಕಲ್ಲರಲ್ಲಿರುವಂಥದ್ದನ್ನು ನೀವು ಯಾವುದೇ ಆದರೂ ಪರವಾಗಿಲ್ಲ, ಪೆನ್ನು ಸ್ಕೆಚ್ಚು ಏನಾದರೂ ಅವೈಲೇಬಲ್ ಇದ್ದರೆ ಅದನ್ನು ಬಳಸ್ಕೊಳ್ಳಿ. ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ಇದು ಸಂಧ್ಯಾ ಸಮಯ ಮುಗಿದ ಮೇಲೆ ಪ್ರಕೃತಿಯಲ್ಲಿ ಪ್ರಶಾಂತವಾಗಿ ಇರುತ್ತೆ, ತುಂಬ ತಣ್ಣನೆ ಇರುತ್ತೆ, ಹಾಗೂ ಏಕಾಗ್ರತೆ ಮನುಷ್ಯನಿಗೆ ಜಾಸ್ತಿ ಆಗುವಂಥ ಸಮಯ, ದೇವತೆಗಳಿಗೆ ಶಕ್ತಿ ತುಂಬುವಂಥ ಸಮಯ ಇದಾಗಿರೋದ್ರಿಂದ ಒಂದು ನಿಂಬೆಹಣ್ಣನ್ನು ತಗೊಂಡು ಇದಕ್ಕೆ ನಾವು
777. ಈ 7 ಅನ್ನುವಂಥ ಸಂಖ್ಯೆ, 7 ಅನ್ನುವಂಥದ್ದು ಬಹಳ ಶಕ್ತಿಯಿಂದ ಕೂಡಿರುತ್ತೆ. ನಮ್ಮ ಇಷ್ಟಾರ್ಥಗಳು ನೆರವೇರಿಸುತ್ತೆ. ನಾವು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು ಗುಂಡು ಸೂಜಿ ಆಗಿರಬಹುದು, ಮೊಳೆ ಆಗಿರಬಹುದು ತಗೊಳ್ಳಿ. ಯಾಕಂದರೆ ಎಷ್ಟೋ ಶತ್ರುಗಳು ನಮ್ಮ ಅಭಿವೃದ್ಧಿಯನ್ನು ತಡೆದಿಟ್ಟಿರ್ತಾರೆ. ನಮ್ಮ ಕೋರ್ಟು ಕೇಸು ಕಚೇರಿಗಳಿಗೆ ಅಲಿತಾ ಇರಬೇಕು ಇವರು ಅಂತ ಬಯಸ್ತಾ ಇರ್ತಾರೆ. ಸಾಲ ಮಾಡಿಕೊಂಡು ಸಾಲಕ್ಕೆ ಗುರಿಯಾಗಲಿ ಅಂತ ಬಯಸ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಸಂತೋಷವನ್ನೇ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂತಹವ್ರಿಗೆ ಎಲ್ರಿಗೂ ಕೂಡ ಈ ಒಂದು ಪರಿಹಾರ ತುಂಬಾ ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಅದಕ್ಕೆ ಅಷ್ಟಮಿ ಆಗಿರೋದ್ರಿಂದ ದೀಪಾರಾಧನೆ ಅದಕ್ಕೆ ಈ ಪರಿಹಾರಕ್ಕೆ ಮುಂಚೆ ಮಾಡಿಕೊಳ್ಳಿ. ದೀಪಾರಾಧನೆ ಮಾಡುವಾಗ ಕಾಳುಮೆಣಸು ಸ್ವಲ್ಪ ಹಾಕಿ ದೀಪಕ್ಕೆ ಓಂ ಕಾಲಭೈರವಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ. ಕಾಲಭೈರವನು ಯಾವಾಗಲೂ ಅಷ್ಟೇ ನಮ್ಮ ಈ ಪರಿಹಾರಗಳನ್ನು, ಈ ಪೂಜೆಗಳನ್ನು, ಈ ರೀತಿ ದೀಪಾರಾಧನೆ ಮಾಡಿದಾಗ ನಮಗೆ ಭಗವಂತನ ಕಡೆಯಿಂದ ಆಶೀರ್ವಾದ ಅನ್ನೋದು ಸಿಗುತ್ತೆ. ಇದನ್ನು ನೀವು ಈ ದಿನ ಮುಖ್ಯವಾಗಿ ನಿಂಬೆಹಣ್ಣಿನ ಪರಿಹಾರ ಯಾವುದೇ ರೂಪದಲ್ಲಿ ಮಾಡಿಕೊಂಡ್ರೂ ಕೂಡ ಕೈ ಹಿಡಿಯುತ್ತೆ. ನೀವು ಈ ದಿನ ಬೇಕಂದರೆ ಮನೆಗೆ ಒಂದು ನಿಂಬೆಹಣ್ಣನ್ನು ಕಟ್ಟಬಹುದು. ಈ ಥರ ಆ ಒಂದು ಮೆಣಸಿನಕಾಯಿಯನ್ನು ಅದನ್ನು ಸೇರಿಸಿ. ಇನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ದೊಡ್ಡವರು ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ, ಗಲಾಟೆ ಮಾಡ್ತಾ ಇರ್ತಾರೆ, ತುಂಬ ರೂಢಾಗಿ ನಡ್ಕೊಳ್ತಾ ಇರ್ತಾರೆ. ಅಂತಹವರಿಗೆ ಅವರು ಸ್ವಲ್ಪ ಶಾಂತ ರೂಪದಲ್ಲಿ ಇರಬೇಕು, ಒಳ್ಳೆ ಯೋಚನೆ ಮಾಡಬೇಕು, ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಬಯಸ್ತಾ ಇರ್ತೀರಲ್ವ, ಅವ್ರಿಗೆ ದೃಷ್ಟಿಯನ್ನು ತೆಗೆದು ಅದನ್ನು ಬಿಸಾಕಬಹುದು. ಈ ಥರ ಮಾಡಿ. ಮನೆಗೂ ಕೂಡ ನಿಮ್ಗೆ ಆಗಿದ್ದರೆ, ಆ ಥರ ದೃಷ್ಟಿ ಆಗಿದ್ದರೆ ಮಾಡಬಹುದು. ವೆಹಿಕಲ್ಸ್ಗೆ ಏನಾದರೂ ಸಣ್ಣ ಪುಟ್ಟ ಏಟುಗಳಾಗ್ತಾ ಇರುತ್ತೆ, ಒಂದು ರಸ್ತೆ ಮೇಲೆ ತಗೊಂಡೋಗೋದಕ್ಕೆ ಭಯ ಪಡ್ತಾ ಇರ್ತಾರೆ ನೋಡಿ. ಅಂಥವರು ಮುಖ್ಯವಾಗಿ ನಿಂಬೆಹಣ್ಣನ್ನು ತಗೊಂಡು ದೃಷ್ಟಿ ತೆಗೆದುಬಿಟ್ಟು ತುಳಿದುಬಿಟ್ಟು ಅದನ್ನು ದೂರ ಬಿಸಾಕಿ ನೋಡಿ. ಎಲ್ಲ ರೀತಿಯ ನರದೃಷ್ಟಿಗಳು ದೂರ ಆಗುತ್ತೆ, ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ. ಇನ್ನು ಈ ನಿಂಬೆಹಣ್ಣಿನ ಮೇಲೆ ನೀವು 777 ಅಂತ ಬರೆದ ಮೇಲೆ ಗುಂಡು ಸೂಜಿಯನ್ನು ನಿಧಾನಕ್ಕೆ ಅದಕ್ಕೆ ಚುಚ್ಚಿಬಿಟ್ಟು ಮನೆಯ ಹೊರಗಡೆ ಬಂದಿದ್ದೆ ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಮನೆಗೂ ಸೇರಿಸಿ ನಿಮಗೆ ದೃಷ್ಟಿಯನ್ನು ಮಾಡಿಸ್ಕೊಳ್ಳಿ. ಯಾರಾದರೂ ಹಿರಿಯರು ಇದ್ದರೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೀವೇ ದೃಷ್ಟಿಯನ್ನು ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಮಾಡಿಕೊಳ್ಳುವಾಗ ಆದಷ್ಟು ರಹಸ್ಯವಾಗಿ ಮಾಡ್ಕೊಳ್ಳಿ. ತಗೊಂಡೋಗಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಬಿಸಾಕಿ ಕೈ ಕಾಲು ತೊಳ್ಕೊಂಡು ವಾಪಸ್ ಮನೆ ಒಳಗಡೆ ಬನ್ನಿ.